ನಮ್ಮ ತಂದೆ ಅಂದರೆ ತುಂಬ ತ್ಯಾಗ ಮಾಡಿದ್ದಾರೆ ನನಗೋಸ್ಕರ. ನಮ್ಮ ತಂದೆ ನನ್ನಲ್ಲಿ ಇರುವಂಥ ಛಲ, ನನ್ನಲ್ಲಿ ಛಲ ತುಂಬಿದ್ದೆ ನಮ್ಮ ತಂದೆ. ತುಂಬ ಹೇಳಿದರೆ ಭಾವುಕನಾಗ್ತೇನೆ, ಬೇಡ ವಿಚಾರದ ಬಗ್ಗೆ, ಮುಂದೆ ಮಾತಾಡ್ತೇನೆ ಆ ವಿಚಾರದ ಬಗ್ಗೆ. ಬಟ್ ಇಂಥ ಅದ್ಭುತವಾದ ತಂದೆಗೆ ಮಗನಾಗಿ ಹುಟ್ಟಿದ್ದು ನನ್ನ ಪುಣ್ಯ ಅಷ್ಟೇ. ಆ್ಯಂಡ್ ಅದ್ಭುತವಾದಂಥ ದೃಶ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದು ಸೆಂಥಿಲ್ ಸರ್ ಅವರು. ಅಷ್ಟು ದೊಡ್ಡ ಕ್ಯಾಮ್ರಾಮ್ಯಾನ್ ಜೊತೆ ಮಾಡೋ ಅವಕಾಶ ನಮ್ಮೆಲ್ರಿಗೂ ಸಿಕ್ಕಿದ್ದು ತುಂಬ ಹೆಮ್ಮೆ ಅಷ್ಟೇ. ಪ್ರತಿಯೊಂದು ಫ್ರೇಮ್ನು ಸರ್ ಕೇರ್ಫುಲ್ಲಾಗಿ ಕ್ರಾಫ್ಟ್ ಮಾಡಿ ಅದ್ಭುತವಾದಂಥ ಚಿತ್ರ ಜನಗಳಿಗೆ ಕೊಡಬೇಕು. ಅದು ಹೊಸ ಹುಡುಗನ, ಹಿರಿಯ ಹುಡುಗನ ಅಂತ ಹೇಳಿ ಅವ್ರ ತಲೆಯಲ್ಲಿ ಏನೂ ಇರೋದಿಲ್ಲ. ಅದ್ಭುತವಾದಂಥ ದೃಶ್ಯ ಕೊಡಬೇಕು ಜನಗಳಿಗೆ ಅನ್ನೋ ಯೋಚನೆ ಬಿಟ್ಟು ಏನೂ ಇರೋದಿಲ್ಲ. ನೀವು ನಾಳೆ ನೋಡಿದಾಗೆ ತುಂಬ ಹೆಮ್ಮೆಯಿಂದ ಹೇಳ್ತೀರಾ, ಅದ್ಭುತವಾದ ಚಿತ್ರ ನಮಗೆ ಸರ್ ಕೊಟ್ಟಿದ್ದಾರೆ ದೃಶ್ಯದ ಮೂಲಕ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋಕ್ಕಾಗದೆ ಇದ್ದಿದ್ದು ಆ್ಯಕ್ಚುಲಿ DSP ಸರ್ ಅವರು ನಮ್ಮ ಸಿನಿಮಾದ ಮೇಲೇ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಸರ್ ಅವರು ಬರೋಕ್ಕಾಗಲಿಲ್ಲ. ನೀವು ನೋಡಿದಿರ ಅದ್ಭುತವಾದಂಥ ಹಾಡು ಕೊಟ್ಟಿದ್ದಾರೆ, ವೈರಲ್ ವಯಾರಿ ಅಂತ ಹೇಳಿ. ಕರ್ನಾಟಕದಲ್ಲಾಗಿರ್ಬೋದು ಮತ್ತು ತೆಲುಗು ರಾಷ್ಟ್ರಗಳಾಗಿರ್ಬೋದು ಅದ್ಭುತವಂತ ರೆಸ್ಪಾನ್ಸ್ ತಂದು ಕೊಟ್ಟಿದೆ ನಮ್ಮ ಸಿನಿಮಾಗೆ. ಅದೇ ಒಂದು ದೊಡ್ಡ ಪ್ರಮೋಷನ್ ಥರ. ಸೊ DSP ಸರ್ ಅವ್ರಿಗೆ ಹೃದಯಪೂರ್ವವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ನೀವು ಬರೋಕ್ಕಾಗಲಿಲ್ಲ, ಬಟ್ ನಿಮ್ಮ ಮ್ಯೂಸಿಕ್ ಮೂಲಕ ಜನಗಳ ಮನವನ್ನು ನೀವು ಟಚ್ ಮಾಡ್ತಾರೆ ಅಂತ ಹೇಳಿ ನಾನು ನಂಬ್ತಾ ಇದ್ದೇನೆ. ಇನ್ನು ತುಂಬ ಇದೆ ಹೇಳೋದಕ್ಕೆ ವಿಚಾರಗಳು ಸಿನಿಮಾದ ಬಗ್ಗೆ. ಮುಂದೆ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ, ಹೆಚ್ಚು ಮಾತಾಡೋದು ಬೇಡ. ಶಿವರಾಜ್ ಕುಮಾರ್ ಸರ್ ಅವರು, ರವಿಚಂದ್ರನ್ ಸರ್ ಅಂತ ಹಿರಿಯ ನಟರ ಮುಂದೆ ನಾನು ತುಂಬ ಮಾತಾಡೋಕ್ಕಾಗೋದಿಲ್ಲ. ಧನ್ಯವಾದ. ಅದೇ ಥರ ಶ್ರೀಲೀಲಾ ಅವರು ಅದ್ಭುತವಾದಂಥ ಎನರ್ಜಿ ಆ್ಯಂಡ್ ಸಾಂಗಲ್ಲಿ ಪಾಪ ತುಂಬ ಕಷ್ಟಪಟ್ಟು ಮಾಡಿದವರು. ಅವರು ಎಕ್ಸಾಮ್ಸ್ ಎಲ್ಲ ಇತ್ತು, ಆದರೂ ಪಾಪ ಅವರು ರೆಸ್ಟ್ ಇಲ್ಲದೆ ಇದ್ದರು. ನೈಟೆಲ್ಲ ಓದ್ಕೊಂಡು ಮತ್ತೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಶೂಟಿಂಗ್ ಮಾಡ್ತಿದ್ರು ಪಾಪ ಅವರು. ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್. ತುಂಬ ಎತ್ತರಕ್ಕೆ ಹೋಗ್ತಿದ್ರು ಜೀವನದಲ್ಲಿ ತಾವು. ಆ್ಯಂಡ್ ಒಳ್ಳೆಯದಾಗಲಿ. ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಕರ್ನಾಟಕದ ಜನತೆಗೆ ನಾನು ಒಂದೇ ವಿನಂತಿ ಮಾಡ್ತಾ ಇರುವಂಥದ್ದು, ಅದ್ಭುತವಾದಂಥ ಕೌಟುಂಬಿಕ ಚಿತ್ರ ನಾವು ಮಾಡಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ 18ನೇ ತಾರೀಕು ಬಂದು ಚಿತ್ರಮಂದಿರಗಳಿಗೆ ಸಿನಿಮಾ ನೋಡಿ ನಮ್ಮೆಲ್ರಿಗೂ ಬೆಂಬಲ ನೀಡಿ. ತುಂಬ ಜನ ಎಫರ್ಟ್ ಹಾಕಿ ಮಾಡಿರುವಂಥ ಚಿತ್ರ ಇದು. ಎಲ್ರಿಗೂ ಒಳ್ಳೇದಾಗಬೇಕು. ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು. ನನ್ನಂಥ ಇನ್ನೂ ಯುವ ನಟರು ಬರಬೇಕು. ಸೇಮ್ ಅದೇ ದಿನಾಂಕಕ್ಕೆ ನನ್ನ ಅಣ್ಣದ ಸಮಾನ ಆಗಿರುವಂಥ ಯುವರಾಜ್ ಕುಮಾರ್ ಅಣ್ಣ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವ್ರಿಗೂ ನೀವೆಲ್ಲ ಬೆಂಬಲ ತಲುಪಬೇಕಂತ ಹೇಳ್ತಾ ಇದ್ದೇನೆ. ನನ್ನ ತಾಯಿ ಸಮಾನ ಅಶ್ವಿನಿ ಮೇಡಮ್ ಅವರು, ಅವರ ಆಶೀರ್ವಾದನೂ ನನ್ನ ಮೇಲೆ ಇದೆ, ಕನ್ನಡ ಚಿತ್ರರಂಗದ ಮೇಲೆ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದ.